ಆಕ್ಚುಲಿ ಕ್ಯಾಸ್ಟರ್ ಆಯಿಲ್ ಹರಳೆಣ್ಣೆ ಹೈ ಡೆನ್ಸಿಟಿ ಇರ್ತದೆ ರೀ, ದಪ್ಪ ಇರ್ತವ, ಹೆವಿ ಇರ್ತವ. ಸೊ ಕುದಿಸಿದಾಗ ಮ್ಯಾಲ ಬರ್ತವ, ಬೇರೆ ಎಣ್ಣೆ ಹಿಂಗೆ ತೆಗಿಲಕ್ಕೆ ಆಗಂಗಿಲ್ಲ. ಸೊ ಇದೇನು ಕಪ್ಪು ಕಾಣ್ತಾ ಇದೆಯಲ್ಲ ನೋಡ್ರಿ, ಟೋಟಲಿ ಬ್ಲ್ಯಾಕ್ ಕಲರ್. ಇದು ಎಷ್ಟು 4-5 ತಾಸು ಕುದಿಸಿ ತೆಗೆದಿರ್ತದಲ್ಲ, ಎಷ್ಟು ವರ್ಷ ಇಟ್ಟರು ಕೆಡಂಗಿಲ್ಲ. ತವದ್ಮೇಲೆ ಹುರಿದು ಸ್ವಲ್ಪ ಕ್ರಂಚಿ ಆಗಂಗೆ ಹುರಿಬೇಕು, ಕುಟ್ಟಬೇಕು. ಒಳ್ಳಿನ ಕುಟಿ ರಾಗಿ ಮುದ್ದೆ ಮಾಡ್ದಂಗೆ ಮಾಡ್ಬೇಕು. ಅದಕ್ಕೆ ರಾಗಿ ಮುದ್ದೆ ಎಷ್ಟು ಮಾಡಿದ್ರೆ ಒಳ್ಳೇದು. ಹಳೆಯ ಪದ್ಧತಿ ಎಲ್ಲ ಕಡೆ ಮಾಡ್ತಾ ಇರೋದು ಮಾಡಿದ್ದಿದೆ. ಯಾಕಂದ್ರೆ ಇದ್ರೊಳಗೆ ಎಣ್ಣೆ ಬರ್ತದಲ್ಲ, ಅದು ಸ್ಟೋರ್ ಆಗ್ತದೆ, ಕೆಡಂಗಿಲ್ಲ. ನೀರಿನ ಅಂಶ ಎಷ್ಟು ಇರಂಗಿಲ್ಲ. ಆಮೇಲೆ ವಿಷನೂ ಇದ್ರೊಳಗೆ ಉಳಿಯಂಗಿಲ್ಲ. ಅದು ಹಸಿ ಅಂಶ ಹೋಗ್ತದ್ರಿ ಅದ್ರೊಳಗಿಂದ. ಅದು ಹಸಿ ಅಂಶ ಹೋಗಿದ್ಮೇಲೆ ಬಣ್ಣ ಬರ್ತದ್ರಿ. ಆ ಬಣ್ಣ ಬಂದ್ಮ್ಯಾಗ ತೆಗಿಬೇಕ್ರಿ. ಆಕ್ಚುಲಿ ಕ್ಯಾಸ್ಟರ್ ಆಯಿಲ್ ಹರಳೆಣ್ಣೆ ಹೈ ಡೆನ್ಸಿಟಿ ಇರ್ತದೆ ರೀ, ದಪ್ಪ ಇರ್ತವ, ಹೆವಿ ಇರ್ತವ. ಸೊ ಕುದಿಸಿದಾಗ ಮ್ಯಾಲ ಬರ್ತವ, ಬೇರೆ ಎಣ್ಣೆ ಹಿಂಗೆ ತೆಗಿಲಕ್ಕೆ ಆಗಂಗಿಲ್ಲ. ಅದು ಟ್ರಿಕ್. ಸೊ ಇದೇನು ಕಪ್ಪು ಕಾಣ್ತಾ ಇದೆಯಲ್ಲ ನೋಡ್ರಿ, ಟೋಟಲಿ ಬ್ಲ್ಯಾಕ್ ಕಲರ್. ಎಷ್ಟು ಖುಷಿ ಆಗ್ತವ ಕೈಯಿಂದ ಎಣ್ಣೆ ತೆಗೆದ್ರೆ. ಇದು ಎಷ್ಟು 4-5 ತಾಸು ಕುದಿಸಿ ತೆಗೆದಿರ್ತದಲ್ಲ, ಎಷ್ಟು ವರ್ಷ ಇಟ್ಟರು ಕೆಡಂಗಿಲ್ಲ. ಇದಕ್ಕೆ ಆಯುಷ್ಯ ಇಲ್ಲ. ಅಂದ್ರೆ ಇದು ಒಂದು ಸ್ವಲ್ಪ ಏನೂ ಆಗೋದಿಲ್ಲ. ಯಾಕಂದ್ರೆ ನೋಡ್ರಿ ಎಷ್ಟು ಬಾಯ್ಲ್ ಮಾಡಿದ್ವಿ. ಅವಾಗಿನ ಹಿಡಿದು ಬಾಯ್ಲ್ 8 ಬೆಳಗ್ಗೆ 8ರಿಂದ ನಡೀತಾ ಇದೆ, 8:15. ಅದೆಲ್ಲ ವೇಸ್ಟ್. ಅದಕ್ಕೂ ಗೊಬ್ಬರ ಮಾಡ್ಕೊಂಡ್ಬಿಡ್ತೀವಿ. ಒಂದ್ ಕಡೆ ಚೆಲ್ಲೋದು, ಮಳೆಗಾಲದಾಗ ತೆಗೆದು ಬೇರೆ ಕಡೆ ಹಾಕ್ತೀವಿ. ಸ್ವಲ್ಪ ತಾಳ್ ರಾಕೇಶ್, ತುಂಬ ಐತಿ. ಇದು ಒಟ್ಟಾರೆ ಒಂದ್ಸಲ ಪ್ರೊಸೆಸ್ ಹೇಳ್ತಿರ್ತೀವಿ. ಹರಳು ಬೀಜ ಅದು ಏನಾದ್ರೂ ಮಣ್ಣು ಹತ್ತಿದ ಏನಾದ್ರೂ ಇದ್ದರೆ ತೊಳ್ಕೊಂಡ್ಬಿಡ್ಬೇಕು. ನೀರಿನಾಗ ತೊಳ್ಕೊಂಡು ಟಕ್ಕನೆ ತೆಗೆದು ಒಂದು ಬ್ಯಾಗ್ನಾಗ ಹಾಕಿ ಜೊತಾಕ್ಬಿಡ್ಬೇಕು, ನೀರೆಲ್ಲ ಹೋಗಕ್ಕೆ ಬಿಡ್ಬೇಕು. ಆಮೇಲೆ ಹುರಿಬೇಕು. ತವದ್ಮೇಲೆ ಹುರಿದು ಸ್ವಲ್ಪ ಕ್ರಂಚಿ ಆಗಂಗೆ ಹುರಿಬೇಕು. ಕುಟ್ಟಬೇಕು. ಒಳ್ಳಿನ ಕುಟಿ ರಾಗಿ ಮುದ್ದೆ ಮಾಡ್ದಂಗೆ ಮಾಡ್ಬೇಕು. ಅದಕ್ಕೆ ರಾಗಿ ಮುದ್ದೆ ಎಷ್ಟು ಮಾಡಿದ್ರೆ ಒಳ್ಳೇದು. 3 ಪಟ್ಟು ನೀರು ತಗೊಂಡು, 3ರಿಂದ 4 ಪಟ್ಟು ನೀರು ಹೆಚ್ಚಿಗಾದ್ರೂ ಪ್ರಾಬ್ಲಮ್ ಇಲ್ಲ, ಕಮ್ಮಿ ಆದ್ರೆ ಪ್ರಾಬ್ಲಮ್ ಆಗ್ತದೆ. ತಗೊಂಡು ಅದು ಕುದಿಯಕ್ಕೆ ಇಡ್ಬೇಕು. ನೀರು ಬೇಯಿಸಕ್ಕೆ ಇಡ್ಬೇಕು. ನೀರು ಕುದಿಯಕ್ಕೆ ಶುರು ಆದ ಕತ ಕುದಿಬೇಕಾದ್ರೆ ಇದೆಲ್ಲ ಹಾಕ್ಬೇಕಾದ್ರೆ ನಿಧಾನಕ್ಕೆ ಹಾಕ್ಬೇಕು. ಇಲ್ಲಾಂದ್ರೆ ನೊರೆ ಬರ್ತವೆ, ಒಂದೇ ಸಾರಿ ಜೋರಾಗಿ ನೊರೆ ಬಂದ್ಬಿಡ್ತು. ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ತಾ ಹೋಗ್ಬೇಕು. ನಿರಂತರ ಮಿಕ್ಸ್ ಮಾಡ್ತಾನೆ ಇರ್ಬೇಕಾಗ್ತದೆ. ಅಂದ್ರೆ ಒಂದು 5 ನಿಮಿಷಕ್ಕೆ 1 ಸರಿ 2 ಸರಿ ಹಂಗೆ ಮಾಡ್ತಾನೆ ಇರ್ಬೇಕು. ಇಲ್ಲಾಂದ್ರೆ ಕೆಳಗೆ ಸುಡ್ತ. ಮತ್ತೆ ಲಾಸ್ಟಿಗೆ ನಿಮಗೆ ಮ್ಯಾಲ ಇಷ್ಟು ಪದರ ಎಣ್ಣೆ ನಿಂತಿದ್ದು ಕಾಣಿಸ್ತದಲ್ಲ, ಅವಾಗ ಈ ತರ ತಕೊಂಬೋದು. ಇದು ಮಸ್ಲಿನ್ ಕ್ಲಾತ್ ಅದ ರೀ. ಇದು ಮಸ್ಲಿನ್ ಕ್ಲಾತ್ 2 ಲೇಯರ್. ಇದು ತೆಗೆದ ಮೇಲೆ ಮತ್ತೊಂದ್ಸರಿ ಬಿಸಿ ಮಾಡ್ಬೇಕಾಗ್ತದೆ ಇದಕ್ಕೆ. ಈಗ ಅಲ್ಲಿ ಮಾಡ್ತಾರೆ, ನೀವು ಅದನ್ನು ಸ್ವಲ್ಪ ರೆಕಾರ್ಡ್ ಮಾಡ್ಕೊರಿ. ಅದು ಬಹಳ ಇಂಪಾರ್ಟೆಂಟ್. ಇದ್ರ ಒಳಗೆ ಏನ್ ನೀರಿನ ಅಂಶ ಸ್ವಲ್ಪ ಬಂದಿರ್ತದ. ಆಮೇಲೆ ವಿಷ, ರೆಸಿನ್ ಅಂತ ಹೇಳಿ ವಿಷ ಇರ್ತದೆ ಇದ್ರೊಳಗೆ. ರೆಸಿನಿಲೋಯಿಕ್ ಆಸಿಡ್ ಅದು ಇದರದ್ದು ಆಕ್ಟಿವ್ ಕಂಪೋನೆಂಟ್.
ಬಟ್ ರೆಸಿನ್ ಅಂತ ಹೇಳಿ, ರೆಸಿನಸ್ ಕಮ್ಯುನಿಸ್ ಇದ್ರೆ ಸರ್, ರೆಸಿನ್ ಅಂತ ಹೇಳಿ ಒಂದು ವಿಷಯ ಇರುತ್ತೆ. ಇನ್ಫ್ಯಾಕ್ಟ್ ಎಲ್ಲಕ್ಕಿಂತ ಮನುಷ್ಯರಿಗೆ ಗೊತ್ತಿರೋ ಅತಿ ಪವರ್ಫುಲ್ ವಿಷಯ. ಇದು ಎಣ್ಣೆ ಈ ತರ ಬಂದ ಮೇಲೆ ಲಾಸ್ಟಿಗೆ ಅದು ಏನು ಇಟ್ಟು ಮತ್ತೆ ಗರಂ ಮಾಡ್ತೀವಿ, ಅವಾಗ ನೊರೆ ಬರ್ತದೆ ಸಿಕ್ಕಾಪಟ್ಟೆ. ಆ ನೊರೆ ಬಂದು ಸಂಪೂರ್ಣವಾಗಿ ಹೋಗ್ಬೇಕು, ಎಣ್ಣೆ ಒಳಗೆ ಯಾವುದೇ ಧ್ವನಿ ಬರಬಾರ್ದು. ಹಾ, ಚಿಟ್ಟು 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 ಅಂತ ಇರ್ತದ, ನೀರಿಂದು ಧ್ವನಿ ಬರ್ತದಲ್ಲ, ನೀರು ಅದು ನೊರೆ ಬಂದಾಗ ಧ್ವನಿ ಬರ್ತದೆ. ಸೊ ಆ ಧ್ವನಿ ಬರಬಾರ್ದು. ಸೇಮ್ ತುಪ್ಪ ಅವ್ರು ಹೇಳ್ದಲ್ಲ, ಅದು ಶಾಂತವಾಗಿಬಿಡ್ಬೇಕು. ಅವಾಗ ತೆಗೆದಿಟ್ಟು ಅದಕ್ಕೆ ಒಂದು ಡೇ ಬಿಟ್ಟು ಯೂಸ್ ಮಾಡಕ್ ಶುರು. ಈ ಪ್ರೊಸೆಸ್ ಬಿಟ್ಟು ಮತ್ತೆ ಬೇರೆ ಯಾವ್ದು ಪ್ರೊಸೆಸ್ ಇಲ್ಲ ಸರ್? ಅಂದ್ರೆ ಔಡ್ಲೆ ಎಣ್ಣೆ ಬೀಜ ತೆಗೆದು ಇದು ಒಂದೇ ಪ್ರೊಸೆಸ್ ರೀ, ಇದು ಒಂದೇ ಯೂನಿವರ್ಸಲ್ ಪ್ರೊಸೆಸ್. ನೀವು ಯಾವುದೇ ಆಫ್ರಿಕಾ ತೆಗೆದು ನೋಡ್ರಿ, ಜಮೈಕನ್ ಬ್ಲ್ಯಾಕ್ ಕ್ಯಾಸ್ಟರ್ ಆಯಿಲ್ ಅಂತ, ಇದಕ್ಕೆ ಆಕ್ಚುಲಿ ಜಮೈಕನ್ ಬ್ಲ್ಯಾಕ್ ಕ್ಯಾಸ್ಟರ್ ಆಯಿಲ್ ಅಂತ. ಇದೇ ಟ್ರೆಡಿಷನಲ್ ಹಳೇ ಪದ್ಧತಿ, ಎಲ್ಲ ಕಡೆ ಮಾಡ್ತಾ ಇರೋದು ಇದು, ಮಾಡಿದ್ದಿದೆ. ಯಾಕಂದ್ರೆ ಇದ್ರೊಳಗೆ ಎಣ್ಣೆ ಬರ್ತದಲ್ಲ, ಅದು ಸ್ಟೋರ್ ಆಗ್ತದೆ, ಕೆಡಂಗಿಲ್ಲ, ನೀರಿನ ಅಂಶ ಎಷ್ಟು ಇರಂಗಿಲ್ಲ, ಆಮೇಲೆ ವಿಷನೂ ಇದ್ರೊಳಗೆ ಉಳಿಯಂಗಿಲ್ಲ. ಸೊ ನೀವು ಹೀಟ್ ಇಲ್ಲದೆ ಮಾಡಿದಾಗ ಅದು ವಿಷ ಉಳಿಯೋದು ಚಾನ್ಸ್ ಹೆಚ್ಚು, ಕೆಡೋದು ಚಾನ್ಸ್ನೂ ಹೆಚ್ಚು. ಈಗ ಇದು ಎಣ್ಣೆ ಎಷ್ಟು ಕೆಜಿ ಬೀಜಕ್ಕೆ ಎಷ್ಟು ಎಣ್ಣೆ ಇದಾಗ್ತದೆ? ಇವರು 20 kg ಮಾಡ್ತಾರ್ರಿ. 20 kgಗೆ ನಮಗ 5ರಿಂದ 6 ಲೀಟರ್ ಬರ್ತಾವ್ರಿ. ಇದು ಹಿಂಗೆ ಎಕ್ಸಾಕ್ಟ್ ಫಿಕ್ಸ್ ಅಂತ ಬರಂಗಿಲ್ಲ, ಸ್ವಲ್ಪ ಡೈಲಿ ವೇರಿಯೇಷನ್ ಇರ್ತದೆ. 5.5 ಅಂತ ಇಟ್ಕೊಳ್ರಿ, 20 kgಗೆ 5.5. ಅದು ಒಳ್ಳೆ ಫ್ರೆಶ್ ಈ ವರ್ಷದ್ದೇ ಬೀಜ ಇರಬೇಕು. ಹಳೆ ಬೀಜ ಆದ್ರೆ ಇನ್ನೂ ಕಮ್ಮಿ ಬರ್ತದೆ. ಮತ್ತು ಹೊಸ ಬೀಜ ಇದ್ದರೆ ಅದು ಕರೆಕ್ಟ್ ಸ್ಟೋರ್ನೂ ಆಗ್ತವೆ, ಎಫೆಕ್ಟು ಭಾಳ ಚೆನ್ನಾಗಿರ್ತದೆ. ಈಗ ನೋಡ್ರಿ, ಇವ್ರದ್ದು ಸ್ಕಿಲ್ ಡೆವಲಪ್ಮೆಂಟ್ ಆಯ್ತಲ್ಲ, ಟ್ರೈನಿಂಗ್ ಆಯ್ತಲ್ಲ, ಲಾಸ್ಟ್ ಸ್ಟೆಪ್ಪಿಗೆ ಬರ್ತಾಳೆ ಅವಳು ಯಾವಾಗಲೂ. ನಾವು ಔಡಲ್ಲು ಎಣ್ಣೆ ಕೊಡ್ತಾ ಇಲ್ಲ, ಔಡಲ್ ಎಣ್ಣೆ ಅಷ್ಟೇ ಕೊಡ್ತಾ ಇಲ್ಲ, ಔಡಲ್ ಎಣ್ಣೆ ಮಾರಾಟಗಾರರು ಇಲ್ಲ ನಾವು. ಔಡಲ್ ಎಣ್ಣೆಯನ್ನ ಬಿಟ್ಕೊಟ್ಟು, ಬಳಸೋದು ಬಿಟ್ಕೊಟ್ಟು, ಮತ್ತೆ ಅದ್ರ ಬಗ್ಗೆ ಏನೇನು ಭಯಗಳು ನಾವು ಬೆಳೆಸ್ಕೊಂಡಿದ್ದೀವಿ, ಇದು ಹೀಟ್ ಇರ್ತದ, ಇದು ಪಾಯ್ಸನಸ್ ಇರ್ತದ, ಇದರ ಸೈಡ್ ಎಫೆಕ್ಟ್ ಇರ್ತಾವ, ಅದನ್ನೆಲ್ಲ ಕೌನ್ಸಿಲಿಂಗ್ ಕೊಟ್ಟು, ಅದನ್ನೆಲ್ಲ ಅರ್ಥ ಮಾಡೋಂಗೆ ಹೇಳ್ಕೊಂಡು, ಯಾರಿಗೆ ಮಾಡೋದಿದೆ ಅವ್ರಿಗೆ ಕಲಿಸಿ, ಇದು ನಾವು ಸ್ವಂತ 2 ವರ್ಷ ಇದು ನಾನು ಇದು ಮಾಡಿದೆ. ಇದು ಮೆಥಡ್ ಸ್ಟ್ಯಾಂಡರ್ಡೈಸ್ ಮಾಡ್ಬೇಕಲ್ಲ, ಇದು ಯಾರಿಂದ ಕಲಿಬೇಕು? ಕಲಿಸೋರು ಯಾರು ಇಲ್ಲ. ಈಗ ನಾವೇ ಟ್ರೈ ಮಾಡಿ 2 ವರ್ಷದಿಂದ ನಾನು ಒಬ್ಬನೇ ನಿಂತು ಮಾಡ್ತಾ ಇದ್ದೆ ಇದೆಲ್ಲ. ಸಿಕ್ಕಾಪಟ್ಟೆ ಒದ್ದಾಡೋದು, ಒಂದೊಂದು ದಿವಸ ಎಣ್ಣೆನೇ ಬರ್ತಿರ್ಲಿಲ್ಲ. ಸೊ ಅಲ್ಲಿ ಮನೆ ಹತ್ರ ಮಾಡ್ತಿದ್ದೆ. ಸೊ ಸ್ಟ್ಯಾಂಡರ್ಡೈಸ್ ಮಾಡಿದ್ವಲ್ಲ. ಸೊ ಹಿಂಗೆ ಬೇಕಾದವರು ನಿಮಗೆ ಕಲಿಯೋದಿದೆ ಬಂದು ಕಲೀರಿ, ಓಪನ್ ಎಲ್ಲ A to Z. ನಮ್ಮ ಜನರು ಬರ್ತಾರಲ್ಲ, ನೀವು ಮನ್ಯಾಗ ಮಾಡ್ಕೊರಿ ಅಂತ ಹೇಳ್ತಿರ್ತೀನಿ. ನಮ್ಮಲ್ಲಿ ಎಷ್ಟು ದಿವಸ ಅಂತ ಗೊತ್ತೀರಿ, ನಮಗೆ ಹೆಚ್ಚಿಗೆ ಮಾಡೋಕ್ಕಾಗಂಗಿಲ್ಲ, ಮಾಡೋದಿಲ್ಲ. ಈಗ ಇದು ನೋಡ್ರಿ, ಲೋ ಫ್ಲೇಮ್, ಇದು ಅದರಲ್ಲಿರುವ ನೀರಿನ ಇದು ಮ್ಯಾಲೆ ಬರ್ತಾ ಇದೆ ನೋಡ್ರಿ. ಅದ್ರೊಳಗಿನ ಸ್ವಲ್ಪ ಬಿದ್ದಿರ್ತದಲ್ಲ, ಅವೆಲ್ಲ ಮ್ಯಾಲೆ ಬಂದು ನೊರೆಯಾಗಿ ಹೋಗ್ತಾ ಇದ ನೋಡ್ರಿ. ಈಗ ಎಷ್ಟೊತ್ತು ಕುದಿಸ್ಬೇಕಾಗ್ತದೆ? ಅರ್ಧ ತಾಸು, ಹೌದಲ್ರಿ? ಅರ್ಧ ತಾಸು. 3 ಸಲ ಇದು ಬರ್ತದ್ರಿ. ಈಗ ಬಿಳಿ ಬಂದು ಕಪ್ಪಾಗ್ತದೆ, ಮತ್ತೆ ಅದನ್ನ ಹಳದಿ ಬರ್ತದ, ಹಳದಿ ಬಂದಾಗ ಬಿಳಿ ಬಂದಾಗ ಅದು ಸೌಂಡ್ ಕಡಿಮೆ ಆಗ್ತದೆ. ಅದ್ರಾಗ ಎಣ್ಣೆ ಹಾಕಿ ನೊರೆದ್ ಹೇಳ್ತಾ ಇದಾರ ಅವ್ರು. ಮೊದಲು ಹೆಂಗ್ ಬರ್ತದಂದ್ರಿ? ಈಗ ಅದು ಕಪ್ಪಾಗ್ತದ್ರಿ, ಬೀಳ್ತದಲ್ಲಿ ಈ ಕಪ್ಪಾಗ್ಲತ್ತದ, ಆಮೇಲೆ ಹಳದಿ ಬರ್ತದ, ಹಳದಿ ಆಮೇಲೆ ಬೆಳಗ್ ಬರ್ತದ, ನಿಂತ ಹೋಗ್ತದ. ಈಗ ಅದು ಬಿಳಿ ಬರತ್ತನ ಸೌಂಡ್ ಇರ್ತದ್ರಿ, ಹಳದಿದಾಗ ಸೌಂಡ್ ಇರ್ತದೆ, ಬಿಳಿ ಬಂದ ಕೂಡಲೇ ಸೌಂಡ್ ಆಗ್ತದೆ, ಅವಾಗ ಆದಂಗೆ. ಈಗ ಅದು ಪೂರ್ತಿ ಕಪ್ಪಾಗ್ತದ್ರಿ. ಈಗ ಕಪ್ಪಿದೆ ಅಂತಂದ್ರೆ ಬಹಳ ಅಂಶಗಳಿದಾವ ಅದ್ರೊಳಗೆ ಅಂದಂಗ, ಡೆನ್ಸ್ ಇದೆ, ನ್ಯೂಟ್ರಿಷಿಯಸ್ ಇದೆ, ರಿಚ್ ಇದೆ ಅಂತಂದಂಗ ಆಯ್ತಾ. ಕಪ್ಪಿದೆ ಅಂತಂದ್ರೆ, ವೈಟ್ ಇದೆ, ಟ್ರಾನ್ಸ್ಪರೆಂಟ್ ಇದೆ ಅಂತಂದ್ರೆ ರಿಫೈನ್ಡ್ ಇದೆ, ಅದ್ರಲ್ಲಿ ಏನೂ ಇಲ್ಲ, ಕಮ್ಮಿ ಇದೆ ಅಂತಂದಂಗ. ತಿಳಿ ಇದೆ ಅಂತಂದ್ರೆ ಅಂಶಗಳು ಕಮ್ಮಿ ಇದೆ ಅಂತ. ಸೊ ಅದರಿಂದನೇ ನೀವು ಈ ಕುಸುಬೆ ಎಣ್ಣೆ ಹೆಂಗಿರ್ತದ, ಡಾರ್ಕ್ ಇರ್ತದಲ್ಲ, ಈ ಗಾಣದಾಗ ತೆಗ್ಸಿದ್ದು
ಇವನ್ ಕೊಬ್ಬರಿ ಎಣ್ಣೆನು ಗಾಣದಾಗ ಎತ್ತಿನ ಗಾಣದಾಗ ತೆಗ್ಸಿದ್ದು ಡಾರ್ಕ್ ಗಟ್ಟಿ ಟೈಪ್ ಇರ್ತದೆ, ಬಹಳ ಗಟ್ಟಿ ಗಟ್ಟಿ ಇರ್ತದೆ. ಫಾಸ್ಟ್ ತೆಗ್ಸಿದ್ರೇನೆ ಅದನ್ನು ತೆಳ್ಳಗಾಗ್ತದೆ. ಇಲ್ಲ ಅದು ಕೊಬ್ಬರಿ ಮೇಲೆ ಸ್ವಲ್ಪ ವೈಟಿಶ್ ಬರ್ತದೆ, ಅಂದ್ರೆ ಎತ್ತಿನ ಗಾಣ ಇದ್ರು ಕೂಡ ಚಲೋ ವೈಟ್. ಎಲ್ಲಕ್ಕಿಂತ ಥಿನ್ ಎಣ್ಣೆ ರೀ ಅದು ಕೊಬ್ಬರಿ ಎಣ್ಣೆ, ಎಲ್ಲಕ್ಕಿಂತ ತೆಳ್ಳಗೆ ಎಣ್ಣೆ ಆಯ್ತಾ. ಇದು ಎಲ್ಲಕ್ಕಿಂತ ದಪ್ಪ ಎಣ್ಣೆ. ಸೊ ಅದು ಟ್ರಾನ್ಸ್ಪರೆಂಟ್ ಇದ್ದೇ ಇರ್ತದೆ ಸ್ವಲ್ಪ, ಯಾಕಂದ್ರೆ ತೆಳ್ಳಗದಲ್ಲ. ಆದ್ರೂ ನೀವು ಮಷೀನ್ಲೆ ತೆಗೆದಾಗ ಮತ್ತೆ ಎತ್ತಿನ ಗಾಣದಾಗ ತೆಗೆದಾಗ ಅದು ಎತ್ತಿನ ಗಾಣ ತೆಗೆದಿದ್ದು ದಪ್ಪ ಇರ್ತದೆ. ಅವೆರಡರ ಒಳಗೆ ಹೊಲಿದೆ. ವೈಟ್ ಕಲರ್ ಬೇರೆ, ಟ್ರಾನ್ಸ್ಪರೆಂಟ್ ಬೇರೆ. ಅದು ವೈಟ್ ಅದ ಅಂತಂದ್ರೂ ಹೆಚ್ಚಿಗೆ ವೈಟ್ ಅದ ಅಂತ. ಹೆಚ್ಚಿಗೆ ವೈಟ್ ಇದ್ದಿದ್ದಕ್ಕೆ ಹೆಚ್ಚಿಗೆ ಅಂಶಗಳು ಅದಾವ. ಯಾವುದು ಕ್ಯಾಪ್ರಿಕ್ ಆಸಿಡ್, ಲಿನೋಲಿಕ್ ಆಸಿಡ್ ಇವೆಲ್ಲ ಬರ್ತಾವ ಅದ್ರೊಳಗೆ. ಮತ್ತೆ ಶೋಧಿಸ್ಬೇಕು. ಇದು ಹಂಗೆ ಇಡ್ತೀವಿ, ಬಾಟಲ್ನಾಗ ಹಾಕ್ತಿವಿ. ಸಂಜಿಗೆ ಕೆಳಗಿಂದ ಇರ್ತದಲ್ಲ ಅದು ಫಿಲ್ಟರ್ ಮಾಡ್ಕೊಂತೀವಿ ಅಷ್ಟೇ, ಯಾಕಂದ್ರೆ ಎಲ್ಲ ಸೆಟ್ಲ್ ಆಗಿರ್ತು. ಲಾಸ್ಟ್ ಒಂದೆರಡು ಬಾಟಲ್ದಾಗ ಏನು ತುಂಬಬೇಕು ಅದು ಫಿಲ್ಟರ್ ಮಾಡ್ಕೊಂತೀವಿ. ಈ ಕೆಲಸ ಮಾಡ್ತಾ ಇದೀವಿ. ಈ ಕೈಯಿಂದ ಮಾಡೋ ಕೆಲಸ ಇದು ಮಷೀನ್ಲಿ ಮಾಡೋಕ್ಕಾಗಂಗಿಲ್ಲ. ಮಷೀನ್ಲಿ ಮಾಡಿದ್ರೆ ಈ ಬಣ್ಣದ ಎಣ್ಣೆನೇ ಬರಂಗಿಲ್ಲ. ಬಟ್ ಈಗ ಕುಟ್ಲಿಕ್ಕೆ ಮಾಡ್ಲಿಕ್ಕೆ ಅದಕ್ಕೊಂದ್ ಸ್ವಲ್ಪ ಸನಿ ಈಗ ಹೆಂಗ ಇದ್ರಾಗ ಖಾರ ಕೊಟ್ಟ ಮಷೀನ್. ಬಟ್ ಅದು ಹೆಚ್ಚಿಗೆ ಫೋರ್ಸ್ ಆಗ್ಬಿಡ್ತಲ್ಲ. ನೀವು ಏನೇ ಅಂದ್ರೆ ಎಂಥದೇ ಮಷೀನ್ ಯೂಸ್ ಮಾಡಿದ್ರೆ ಅದು ಮನುಷ್ಯನಿಗಿಂತ ಹೆಚ್ಚಿಗೆ ಫೋರ್ಸ್ ಆಗ್ಬಿಡ್ತಾವ. ಅಲ್ಲಿ ಬಿಸಿ ಉತ್ಪತ್ತಿ ಆಗ್ತದೆ. ಇಲ್ಲಿ ಇದು ಇವ್ರು ಕುಟ್ಬೇಕಾದ್ರೆ ಅದು ಬಿಸಿನೇ ಆಗಂಗಿಲ್ಲ. ಮನುಷ್ಯ ಎಷ್ಟು ಜೋರು ಕುಟ್ಟಿದ್ರೂ ಬಿಸಿ ಆಗಂಗಿಲ್ಲ ಕೈಲಿ. ಈಗ ಬೀಜ ನಾವೀಗ ಹೆಂಗೆ ಶೇಂಗಾದು ಕುಸುಬಿದ್ದು ಘಾಣ ಮಾಡ್ತೀವಿ, ಆ ಟೈಪ್ ಮಾಡ್ಬೇಕು. ಗಾಣದಾಗ ತೆಗೆದಂತೀರಿ, ಎತ್ತಿನ ಗಾಣದಾಗ. ಅಂದ್ರೆ ಎತ್ತಿನ ಗಾಣದಾಗ ತೆಗೆದ್ ಮತ್ತೆ ಈ ತರ ಕುದಿಸ್ಲಿಕ್ಕೆ ಹೆಂಗ ಈ ತರ ಬಣ್ಣನೇ ಬರಂಗಿಲ್ಲ ನೋಡ್ರಿ ಅದ್ರೊಳಗ ಒಂದ್ ಏನ್ ಭಯ ಇರ್ತದಂದ್ರ, ಎತ್ತಿನ ಗಾಣದಾಗ ತೆಗೆದಿರಿ ಅಂತಂದ್ರೂ ನೀವ್ ಅದಕ್ಕೆ ಬಿಸಿ ಮಾಡ್ಲೇಬೇಕು. ಲಾಸ್ಟಿಗೆ ಇದು ಬಿಸಿ ಮಾಡೋದ್ ಪ್ರೊಸೆಸ್ ಅದಲ್ಲ, ಕಂಪಲ್ಸರಿ ಅದ. ಬಟ್ ಈ ತರ ಬಣ್ಣನೇ ಬರಂಗಿಲ್ಲ ಈ ತರ. ಅದಕ್ಕೆ ಎತ್ತಿನ ಗಾಣದಾಗ ತೆಗೆದಿದ್ ಹಿಸ್ಟ್ರಿ, ಇತಿಹಾಸನೇ ಇಲ್ಲ ಇದಕ್ಕ. ಈ ಯಾವ್ದು ಗಾಣದವ್ರಿಗೆ ಕೇಳ್ರಿ, ಅವಡಲ್ ಎಣ್ಣೆ ತೆಕ್ಕೊಡ್ತೀರಿ ಅಂತ ಕೇಳ್ರಿ, ಇಲ್ರಿ ಬರಂಗಿಲ್ರಿ ಅಂತ ಹೇಳ್ತಾರೆ. ಇದು ಏನದ ಎಲ್ಲ ಕೈಯಿಂದಾನೇ ತೆಗೆದಾರ. ಅವ್ರದವ್ರ ಮನ್ಯಾಗ ತೆಕ್ಕೊಂಡ್ಬಿಡ್ತಿದ್ರಿ. ಅಜ್ಜಿಗಳು ಇದೇ ಕೆಲಸ ಮಾಡ್ತಿದ್ರು, ಕುತ್ಕೊಂಡು ಎಣ್ಣೆ ತೆಗೆದು ಮಾಡೋದು. ಬಟ್ ಇದ್ರೊಳಗೆ ಒಂದು ಬಹಳ ದೊಡ್ಡ ಲಾಂಗ್ ಪ್ರೊಸೆಸ್ ಮತ್ತೆ ಕ್ವಾಂಟಿಟಿ ವೈಸ್ ಇದು ಬಹಳ ಇದನ್ನ ಆಗಂಗಿಲ್ಲ, ಅಂದ್ರೆ ರೆಡಿ ಮಾಡ್ಲಿಕ್ಕೆ ಸಾಕು, ನಮಗ್ ಬೇಕಾದಷ್ಟು ಮಾಡ್ಬೇಕು ಸಾಕು. ನನ್ನ ಶರೀರಕ್ಕೆ ಈಗ ನೋಡ್ರಿ, ಇವ್ರು ಮಾಡ್ತಾ ಇದಾರ. ಸೊ ಇವ್ರು ಮಾಡ್ಬೇಕಾದ್ರೆ, ಕುಟ್ಬೇಕಾದ್ರೆ, ಕುದಿಸ್ಬೇಕಾದ್ರೆ ಇವ್ರಿಗೆ ಅದರದ ಏನಂತೀರಿ ಅಬ್ಸಾರ್ಪ್ಷನ್ ಆಯ್ತು, ಅವ್ರ ಶರೀರಕ್ಕೆ ಹತ್ತದ. ನಾವು ಮಾಡ್ಬೇಕಾದ್ರೆ ನಮಗಾಯ್ತು. ಮತ್ತೆ ನಮಗೆ ಎಷ್ಟು ಜನರಿಗೆ ಕೊಡೋಕ್ಕಾಗ್ತದ, ಅದನ್ನ ಮಾಡಿ ನಮಗೆ ಎಷ್ಟು ದುಡ್ಡು ಬೇಕು ಅಷ್ಟು ಆಯ್ತಾ. ಇದನ್ನ ದೊಡ್ಡ ಪ್ರಮಾಣದಾಗ ಮಾಡ್ಬೇಕಂತಂದ್ರ ಹೆಚ್ಚಿಗೆ ಜನರಿಗೆ ಇಟ್ಕೋಬೇಕಾಗ್ತದೆ. ಈಗ ಇವ್ರಿಗೆ ನಾವು ಒಂದೊಂದು ₹1,000 ಪಗಾರ ಕೊಡ್ತೇವ್ರಿ. ಟೋಟಲ್ ಒಂದು 7 ತಾಸು ಕೆಲಸ ಆಯ್ತದ ರಾಕೇಶ್, 7-8 ತಾಸು. ಅವ್ರಿಗೆ 1,000, ಇವ್ರಿಗೆ 1,000. ಅವರು ಅದನ್ನ ಕೆಲಸ ಮಾಡಿ ಖುಷಿಯಾಗಿ ಮನೆಗೆ ಹೋಗ್ಬೇಕು ಆಯ್ತಾ. ಮರ್ಯಾದೆ ಇರ್ಬೇಕು, ನೆಮ್ಮದಿಯಿಂದ ಇರ್ಬೇಕು. ಮತ್ತು ಬೇರೆ ಎಲ್ಲೂ ವಿಚಾರ ಬರಬಾರ್ದು, ಆ ಕಡೆ ಹೆಚ್ಚಿಗದ ಈ ಕಡೆ ಹೆಚ್ಚಿಗೆ ಸಿಗ್ತಾವ ಅಂತ ಹೇಳಿ. ಅವಾಗೇ ನಡೀತದೆ ಇದು. ಸೊ ಇಂಥ ಜನ ಎಲ್ಲಿಂದ ತರ್ತೀರಿ ನೀವು? ಜನನೂ ಬೇಕಲ್ಲ. ಈಗ ಒಂದೇನೋ ಅಡ್ವರ್ಟೈಸ್ ನೋಡ್ದ, ಇಲ್ಲಿ ಫ್ಯಾಕ್ಟ್ರಿ ಬಂತು, ಫ್ಯಾಕ್ಟ್ರಿಗೆ ಎಲ್ಲರೂ ನಡೆದಾರ, ನಾವು ಹೋಗ್ತೀನಿ ಅಂತ ಓಡ್ತಾ ಇರ್ತಾನೆ. ಹೆಂಗ್ ಮಾಡ್ಬೇಕು ಹೇಳ್ರಿ ನೋಡಿ. ಸೊ ಲಿಮಿಟೆಡ್ ಆಗಿ ಮಾಡೋ ಸಾಧ್ಯತೆ ಇದೆ. ಈಗ ಇವ್ರು ಇದನ್ನ ಕಲ್ತಾರ, ಯಾಕಂದ್ರೆ ಇವ್ರಿಗೆ ಬಿಟ್ಟು ಬೇರೆಯವ್ರಿಗೆ ನಾವು ಮಾಡ್ಸಕ್ ಬರಂಗಿಲ್ಲ. ಮತ್ತ ಈಗ ನಾಳೆ ಬೇರೆ 2-3 ಲೇಬರ್ ತಂದು ಮಾಡಿದ್ರೆ ಮಾಡಕ್ ಆಗಂಗಿಲ್ಲ. ಆರ್ಟ್ ಆಯ್ತಿದ್ದು, ಕ್ರಾಫ್ಟ್ ಆಯ್ತಿದ್ದು. ಸೊ ಅವ್ರದ್ದು ಜೀವನ ನಡಿಬೇಕು, ಮನೆ ನಡಿಬೇಕು, ಅವ್ರಿಗೆ ಬೇಕಾದಷ್ಟು ದುಡ್ಡು ಸಿಗ್ಬೇಕು. ಇದರಿಂದ ನಮ್ದು ನಡಿಬೇಕು. ಮುಗೀತು, ಅದೇ ಲಾರ್ಜ್ ಕ್ವಾಂಟಿಟಿ ಆಯ್ತದೆ. ಮೋಸ್ಟ್ಲಿ ನೀವು ಹೇಳೋದು ಊರಿನವ್ರ ಸಲುವಾಗಿ
ಜಿಲ್ಲೆಯವ್ರ ಸಲುವಾಗಿ, ರಾಜ್ಯದವ್ರ ಸಲುವಾಗಿ, ದೇಶದ ನಾವೊಂದು ಒಂದು ಈ ವರ್ಷ 1000 kg ಕೊಟ್ಟಿದ್ದೇವೆ ಅಂತ ತಿಳ್ಕೊರಿ ಬೀಜಗಳು, 900 kg. ಸೊ ಎಷ್ಟು ಬಂತು ನಮಗ? 250, 300 ಹಿಡೀರಿ. ಇದು ನಮ್ಮ ಕೆಪಾಸಿಟಿ ಆಯ್ತಾ. ಅರ್ಧ ಲೀಟರ್ ಕ್ಯಾನ್ದಾಗ ಹಾಕೊಡ್ತೀವಿ ಇಷ್ಟೇ. ಇದಕ್ಕಿಂತ ಜಾಸ್ತಿ ಮಾಡೋಕ್ಕಾಗಲ್ಲ, ಮಾಡೋದು. ಈಗ ಹಳದಿ ಬಣ್ಣದ ಬರತ್ ನೋಡ್ರಿ. ಬಹಳ ಈಸಿ ಇದು. ನಿಮ್ ಮನ್ಯಾಗ 2-3 ಸರಿ ಟ್ರೈ ಮಾಡಿದ್ರೆ ಬಂದ್ಬಿಡ್ತದ. ಏನದ ಇದ್ರೊಳಗ? ಸೇಮ್ ತುಪ್ಪ ತೆಗ್ದಂಗ್ ನೋಡ್ರಿ. ಆ ಬೆಣ್ಣೆಯಿಂದ ತುಪ್ಪ ಮಾಡೋ ಪ್ರೊಸೆಸ್ ಅದ ಅಷ್ಟೇ. ಅದು ಎಷ್ಟೊತ್ತು ಕುಟ್ಟಬೇಕಾಗ್ತದ್ರಿ ಕಾಳು? ಕಾಳು ನೀವು ಬೆಳಗ್ಗೆ ನೋಡಿಲ್ಲ? ಇವ್ರು ನೋಡ್ಯಾರ ನೋಡ್ರಿ. ಹುಟ್ಟಿದ್ ನೋಡಿಲ್ಲ, ಅದು ನೋಡಿ ಆ ಕ್ವಾಂಟಿಟಿ ಮೇಲೆ ಹೋಗ್ತದ. ನೀವು ಅಂದ್ರ ಬೀಜ ಗಟ್ಟಿ ಇರ್ತದಲ್ಲ, ಭಾಳ ಇಲ್ಲ ಬೀಜ ಬಾಳ್ ಮೆತ್ತಗಿರ್ತದ. ಅದು ರೋಸ್ಟ್ ಮಾಡತ್ತಾರ ಈಗ. ನಾವು ಹೋಗಿ ಸ್ವಲ್ಪ ರಾಕೇಶ್, ಯಾರ್ಯಾರು ಕುಟ್ತೀರಿ ಮನ್ಯಾಗ? ನೀನು ನಿಮ್ಮವ್ವ ಎಷ್ಟೊತ್ತು ಹಿಡಿತದ 20 kg ಕುಟ್ಲಕ್ಕ? ನೋಡ್ರಿ ಅಷ್ಟೇ. ನೀವು ಒಬ್ಬರೇ ಮನ್ಯಾಗ ಕುಟ್ಟಿದಿರಿ 2 kg ಮಾಡಿದ್ರಿ ಅಂದ್ರೆ 1 ಅರ್ಧ ತಾಸು ಹಿಡಿದಿ. ಶೇಂಗಾದ ಹಿಂಡಿ ಮಾಡಲ್ಲ, ಕುಟ್ಟಿ ಸೇಮ್. ನೀವು ಎಷ್ಟು ಸಣ್ಣದು ಕುಟ್ತೀರಿ ನೋಡ್ರಿ, ಅಷ್ಟು ಎಣ್ಣೆ ಹೆಚ್ಚಿಗೆ ರಿಲೀಸ್ ಆಗ್ತದೆ. ಮುಂಜಾನೆ ನೋಡಿದ್ರೆ ಅದು ಎಣ್ಣೆ ಇತ್ತಲ್ಲ ಫುಲ್, ಅಂದ್ರೆ ಅದು ಹುಟ್ಟಿದಕ್ಕಾಗಿ ಇದು ಆಗ್ತದೆ. ಹುಟ್ಟಿದಕ್ಕೆ ಬಿಡ್ತದ ಅದು ಎಣ್ಣೆ. ಅದು ಪೆಟ್ಟು ಬಿದ್ದಾಗ ಅದು ಬಿಡ್ಲಕ್ಕೆ ಚಾಲು. ಅದ್ರ ಸಿಪ್ಪಿದಾಗ ವಿಷ ಇರ್ತದೆ. ಅದ್ರೊಳಗಿನ ಬೀಜನೂ ಹಿಂಗ 1-2 ಕಚ್ಚಿ ತಿಂದ್ರೂ ಏನೋ ಆಗಲ್ಲ. ಆ ಸಿಪ್ಪಿದಾಗ ಇದ್ದಿದ್ದು ವಿಷ ಹೋಗೋದ ಏನದ ಮೇನ್ ಟ್ರಿಕ್. ಅದು ಆ ಭಯ ಪಡುವಂಥದ್ದು ಏನೂ ಇಲ್ಲ. ಅದ್ರ ವಿಷಯ ಅದ ಅಂದ್ರೆ ಮತ್ತೆ ಭಯ ಪಡ್ಬೇಕಂತ ಅದು ಮಾಡೋದು ವಿಷಯ ತೆಗೆಯೋದು ಕಲಿಬೇಕಷ್ಟೆ. ಇದು ಹಳದಿ ಬಂದ್ಮ್ಯಾಗ ಸ್ವಲ್ಪ ಬರ್ತದೆ, ಬಿಳಿ ಬಂದು ಸುದ್ದಾಯ್ತು ನಂಗೆ ಎಷ್ಟು ಸೌಂಡ್ ಬರಂಗಿಲ್ಲ. ಭಾರಿ ಶಾಂತ ಆಗ್ಬಿಡ್ತದ. ಇವು ಕುಸ್ಬಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲ ಖಾಟ್ ಆಗ್ತಾವಲ್ಲ 3-4-5 ತಿಂಗಳದಾಗ. ಯಾಕಂದ್ರೆ ಹಿಂಗ ಪರಿಪೂರ್ಣವಾಗಿ ನೀರು ತೆಗ್ದಿರಲ್ಲ, ಅದರಿಂದ ತೆಗಿಲಕ್ ಬರಂಗೇ ಇಲ್ಲ. ನೀವು ಅವು ಎಣ್ಣೆಗಳಿಗೆ ಹೀಟ್ ಮಾಡಿದ್ರೆ ಹೋಯ್ತದ, ಎಣ್ಣೆನೇ ಹೋಗ್ಬಿಡ್ತದ. ಸೊ ಇದು ಎಷ್ಟು ಪವರ್ಫುಲ್ ಇರ್ತದೆ ನೋಡ್ರಿ ಎಣ್ಣೆ. ಎಷ್ಟು ಹೀಟ್ ಮಾಡಿದ್ರು ಅದರದ್ದು ಕ್ವಾಲಿಟಿ ಹೋಗಂಗಿಲ್ಲ, ಪ್ರಕೃತಿ ಹೋಗಂಗಿಲ್ಲ. ಇವ್ರು ಇದು ಕೆಲಸ ಆಮೇಲೆ ಕಲ್ತಿದ್ ಸರ್, ಮೊದ್ಲು ಹಿಡಿದು ಇದು ಮಾಡ್ತಿದ್ರು? ಇದು ನಾನ್ ಟ್ರಯಲ್ ಅಂಡ್ ಎರರ್ ಮಾಡಿದ್ರಿ ಬಹಳ ದಿವ್ಸ. ನಾವ್ ಏನೇ ಇದ್ರು ಫಸ್ಟ್ ನನ್ನ ಹೆಂಡತಿ ನಾವು ಶುರು ಮಾಡ್ತೀವಿ. ನಮ್ದು ಒಂದೊಂದು ಸಣ್ಣ ಪ್ರಮಾಣದಾಗ ಮಾಡಿ ಅದು ನಮಗ್ ಬಂತು, ಗೊತ್ತಾಯ್ತು. ಆಮೇಲೆ ಇವ್ರಿಗೆ ಕಲಿಸ್ದೇವು. ಇವ್ರನ್ನೂ ಅದನ್ನ ಸಣ್ಣ ಪ್ರಮಾಣದಾಗ ಮಾಡಿ ಟ್ರಯಲ್ ಮಾಡಿದ್ರು. ಮತ್ತೆ ಇವ್ರು ಅಡಿಗೆ ಮಾಡ್ತಾರ ಮೊದ್ಲಿಂದ ಹಿಡಿದು. ಅವ್ರನ್ನು ಅಡಿಗೆ ಎಲ್ಲ ಮಾಡಿದವ್ರು ಅದಾರ. ಸೊ ಅವ್ರಿಗೆ ಭಾಳ ಈಸಿಲಿ ಅದು ಟ್ರಿಕ್ ಗೊತ್ತಾಗ್ಬಿಡ್ತು. ಹಿಂಗ ಈ ತರ ಮತ್ತೆ ಯಾರೇ ಬೇಕಂತಂದ್ರು ನಾವು ಕಲ್ಸಕ್ ರೆಡಿ ಅದ. ನೀವು ಯಾರದ್ರಿ, ಎದಕ್ಕೆ, ಏನು ಅದು ಏನು ನಮಗ್ ಬೇಕಾಗಿಲ್ಲ. ಬರ್ರಿ ಬೆಳಗಿನ ಸಾಯಂಕಾಲ ತನಕ ಕಳೆದಿರಂದ್ರೆ ನಿಮ್ಗೆ ಗೊತ್ತೇ ಆಗ್ಬಿಡ್ತದ. ಏನು ಹಿಡನಿಲ್ಲ ಇದ್ರು. ಮತ್ತೆ ಇದ್ರೊಳಗೆ ಲಾಸ್ಟ್ ಏನ್ ಎಣ್ಣೆ ಬರ್ತದ ಏನು ಹಾಕಂಗಿಲ್ಲ. ಪ್ಯೂರ್ ಕ್ಯಾಸ್ಟರ್ ಆಯಿಲೇ ಕೊಡೋದು. ಸೊ ನಾವು ಔಷಧಿನೂ ಕೊಡ್ತಾ ಇಲ್ಲ. ಪ್ರತಿಯೊಬ್ಬರ ಮನ್ಯಾಗ ಏನು ಒಂದು ಎಣ್ಣೆ ಇರ್ತಿತ್ತು, ಅದು ಯಾರು ಮಾಡ್ತಾ ಇಲ್ಲ. ಅದನ್ನ ನಾವು ಕೊಡ್ತಾ ಇದೀವಿ, ಅದೇ ನಮ್ದು ಇನ್ಕಮ್. ಬಹಳ ಜನ ಅದೊಂದು ತಪ್ಪು ಕಲ್ಪನೆ ಇಟ್ಕೊಂಡಿರ್ತಾರೆ, ಇವ್ರೇನೋ ಔಷಧಿ ಕೊಡ್ತಾ ಇಲ್ಲ. ಯಾವ ಔಷಧಿನೂ ಕೊಡ್ತೀವಿ. ಈ ತರ ಸ್ವಲ್ಪ ದೊಡ್ಡ ಪ್ರಮಾಣ ಮಾಡ್ಲತ್ತಿದ್ ಇದೇ ವರ್ಷ. ಫಸ್ಟಿಗೆ ಮಾಡಿದಾಗ ಒಂದು 25-30 ಇದು 50-60 ಲೀಟರ್ ಅಷ್ಟೇ ಮಾಡಿದ್ದೆ. ಸಾಕಾಗಿ ಹೋಯ್ತದು, ಮಾಡೋಕ್ಕಾಗಲಿಲ್ಲ. ಈ ವರ್ಷ ಇವರೆಲ್ಲ
ರೆಡಿ ಆಗಿದ್ದಕ್ಕೆ ಈ ಥರ ದೊಡ್ಡ ಪ್ರಮಾಣ ಕಂಪ್ಲೀಟ್ಲಿ ನಮಗೆ ಎಷ್ಟು ಬೇಕೋ ಒಂದು ವರ್ಷಕ್ಕೆ ಅಷ್ಟೆಲ್ಲ ಮಾಡಿಟ್ಕೊಂಡು ಇದು ಕೊನೆಯ ವಾರ ಅದ ರೀ. ಆಮೇಲೆ ಈ ವರ್ಷ ಇವರೇ ಬೆಳೆಸ್ತಾರೆ ಮತ್ತೆ ಔಡಲ್. ಇವ್ ರೈತರ ಅದಾರಲ್ಲ ಅವ್ರದ್ದು ಹೊಲ ಅದ. ಸೊ ಅವ್ರು ಎಷ್ಟು ಬೆಳೆಸ್ತೀನಿ ಅಂತಾರ ಅಷ್ಟು ಬೀಜ ನಾವು ತರಿಸ್ಕೊಡ್ತೀವಿ. ಅದೇನದ ಔಡಲ್ ಬೀಜ ಬರ್ತಾವ ಮತ್ತೆ ನಾವೇ ಯೂಸ್ ಮಾಡ್ಕೊಂಡು ಎಣ್ಣೆ ಮಾಡ್ಕೊಂಡ್ಬಿಡ್ತೀವಿ. ಈಗ ಸಹಜವಾಗಿ ಇದು ಎಷ್ಟು ಎಷ್ಟು ಅಂದ್ರೆ ಒಂದು ಎಷ್ಟು ತಿಂಗಳು ತೋತ ಸರ್ ಬೆಳೆ? ನಮ್ ತೊಗರಿ ಇದ್ದಂಗೆ ನೋಡ್ರಿ, ತೊಗರಿ 6 ತಿಂಗಳು ಸೇಮ್. ಜೂನ್ದಾಗ ಬಿತ್ರಿ, ಡಿಸೆಂಬರ್ ಜನವರಿದಾಗ ರಾಶಿ ಮಾಡ್ರಿ. ಆಮೇಲೆ ಗಟ್ಟಿ ಇದು ಅಂದ್ರೆ ಹಾಡಿ, ಇದಕ್ಕೆ ಕಳಿ ಬಂದ್ರೂ ಏನೂ ಫರಕ್ ಬೀಳಂಗಿಲ್ಲ. ಹುಳ ಅಂತೂ ಹತ್ತಂಗೆ ಇಲ್ಲ, ಇದಕ್ಕೆ ಹುಳ ಹತ್ತಂಗಿಲ್ಲ, ಫಂಗಸ್ ಹತ್ತಂಗಿಲ್ಲ, ಏನೂ ಹತ್ತಂಗಿಲ್ಲ. ಸೊ ಸ್ಪ್ರೇ ಮಾಡೋದು ಅವೆಲ್ಲ ಪರಿಸ್ಥಿತಿ ಬರಂಗಿಲ್ಲ. ಎರಡನೇದು, ನೀವು ಬೀಜ ತೆಗೆದಿಟ್ಟಿದ್ಮೇಲೂ ಅಷ್ಟು ಸೆನ್ಸಿಟಿವ್ ಇಲ್ಲ. ಇದು ಒಂದು 5-6 ತಿಂಗಳು ಆರಾಮಾಗಿ ಸ್ಟೋರ್ ಮಾಡಿಡ್ಬೋದು, ಏನೂ ಹಾಕೋದ ಅವಶ್ಯಕತೆ ಇಲ್ಲ. ಎಂಥ ಭೂಮಿದಾಗೂ ಬೆಳೀತದೆ ಇದು ಹಾಡಿ ಆಯ್ತಾ. ಎಣ್ಣೆ ನೀವೇ ತೆಗೆದು ಮಾರೋದಕ್ಕಷ್ಟೇ ಇಲ್ಲ, ಇದರದ್ದು ಆ್ಯಕ್ಚುಲಿ ಭಾಳ ಎಷ್ಟೆಲ್ಲ ಕಾಸ್ಮೆಟಿಕ್ಸ್ ಅದಾವಲ್ಲ, ಕ್ರೀಮ್ಸ್, ಲೋಷನ್ಸ್, ಸೋಪ್ಸ್, ಹೈ ಬ್ರ್ಯಾಂಡ್ ಎಲ್ಲ ಎಷ್ಟೆಲ್ಲ ಅದಾವಲ್ಲ, ಪ್ರತಿ ಒಂದ್ರೊಳಗೆ ಕ್ಯಾಸ್ಟರ್ ಆಯಿಲ್ ಯೂಸ್ ಮಾಡ್ತಾರೆ. ಈಗ ಸೋಪ್ ಮಾಡ್ತಾರೆ ನೋಡ್ರಿ, ಮಲ್ಲಿನಾಥ್ ಸೋಪ್ ಮಾಡ್ತಾರೆ ನೀವು ಲೋಕಲ್ ಮಾಡ್ತಾರಲ್ಲ, ಅದ್ರೊಳಗೆ ಕ್ಯಾಸ್ಟರ್ ಆಯಿಲ್ ಯೂಸ್ ಮಾಡ್ತಾರೆ. ಬೇಸ್ ಇರ್ತದೆ, ಬೇಸ್ ಆಗಿದ್ದನ್ನೇ ಯೂಸ್ ಮಾಡ್ತಾರೆ. ಕ್ಯಾಸ್ಟರ್ ಆಯಿಲ್ ಮತ್ತು ಮೋಸ್ಟ್ಲಿ ಕೊಕೊನಟ್ ಆಯಿಲ್ ಹಿಂಗೆ ಎರಡು ಯೂಸ್ ಮಾಡಿ ಇಲ್ಲ ಮಾರ್ಕೆಟಿಗೆ ಹಾಕ್ರಿ. ನಮ್ದು ಬಿಜಾಪುರ್ನಾಗ ಮಾರ್ಕೆಟ್ ಅದ, ಜಹೀರಾಬಾದ್ನಾಗ ಮಾರ್ಕೆಟ್ ಅದ, ಹೈದರಾಬಾದ್ನಾಗ ಮಾರ್ಕೆಟ್ ಅದ. ಇದಕ್ಕೇನು ಕಾಂಪಿಟೇಷನೇ ಇಲ್ಲ, ಬಹಳ ಡಿಮಾಂಡ್ ಇದೆ ಇದಕ್ಕೆ ಮಾರ್ಕೆಟ್ನಾಗ. ಸಹಜವಾಗಿ ಬೀಜದ ಏನ್ ರೇಟ್ ಅಂದ್ರೆ ಬೀಜ ಮಾರ್ಕೆಟ್ ನೋಡಿ ತಗೊಳ್ಳೋದ. ನಮ್ ಬೆಳಿ ಬಂದ್ಮೇಲೆ 55ರಿಂದ 60 ಇರ್ತದೆ ನೋಡ್ರಿ. ನಾವು ಮಾರ್ಬೇಕಾದ್ರೆ 55 ರೂಪಾಯಿ ಸಿಕ್ತು, ಖರೀದಿ ಮಾಡ್ಬೇಕಾದ್ರೆ 62, 63, 65. ನೀರಿನ ಅಂದ್ರೆ ಬೆಳೆಗೆ ನೀರಿಂದ ಏನ್ ಅವಶ್ಯಕತೆ ಇಲ್ಲ. ತೊಗರಿ ಬೆಳೆಸಿದಂಗ, ತೊಗರಿಗೆ ನೀವೇನು ಬೇಕಾಗಲ್ಲ ಹಂಗ. ಇದು ಇನ್ನೊಂದು 2 ತಳಿ ಡೆವಲಪ್ ಮಾಡ್ಯಾರ ಬೆಂಗಳೂರಿನಾಗ, ಹೈಬ್ರಿಡ್ ತಳಿ. ಅದನ್ನೇ ಯೂಸ್ ಮಾಡ್ಬೇಕು. ಈ ಜವಾರಿ ಬೀಜಗಳು ಹಾಕಿದ್ರೆ, ಜವಾರಿ ನಮ್ದು ಏನು ಇದು ಅಲ್ಲದ ನೋಡ್ರಿ, ಅಲ್ಲಿ ಇದು ಜವಾರಿ ಔಡಲ್ ಗಿಡ ಬೀಜ, ಅದು ಔಡಲ್ ಗಿಡ ಅದು ಆಯ್ತಾ. ಅದು ಸುಮ್ಮನೆ ಬೆಳಿತಾನೆ ಇರ್ತದೆ, ನಿಂದ್ರಂಗಿಲ್ಲ. ಅದು ಗಿಡ ಬೆಳೆದಂಗೆ ಬೆಳಿತಾ ಹೋಗ್ತದೆ. ನಮ್ಮ ಮನೆ ಹತ್ರ ಒಂದು ದೊಡ್ಡದ ನೋಡ್ರಿ. ಸೊ ಅದು ನಿಮಗೆ ಅಷ್ಟು ಈಲ್ಡ್ ಕೊಡಂಗಿಲ್ಲ. ಹೈಬ್ರಿಡೇ ಹಾಕ್ರಿ, ಅದು ಸಣ್ಣದಿರ್ತವ, 5-6 ತಿಂಗಳಾದ್ಮೇಲೆ ಒಣಗ್ತವ, ಈಲ್ಡ್ ಕೊಟ್ಟು ಬಿಡ್ತಾವ, ಇಳುವರಿ ಆಯ್ತಾ. ಅದು ಬೆಳೆ ತರ ಕೆಲಸ ಮಾಡ್ತು, ಕ್ರಾಪ್. ಅಲ್ಲಿ ಹೊಲದ ಬದುಗೆ ಎಲ್ಲ ಬಂದಿರ್ತಿದ್ವಲ್ಲ, ಅದನ್ನ ತಗೊಂಡು ಯೂಸ್ ಮಾಡ್ತಾ ಇದ್ರು. ಸೊ ಇದು ಕೃಷಿಯಾಗಿ ಮಾಡ್ಬೋದು ಅನ್ನೋದನ್ನು ಯಾರಿಗೂ ಅದರದ್ದು ಅರಿವು ಇಲ್ಲ. ಇದು ಯಾರು ತಗೋತಾರ, ಇದ್ರದಿಂದ ಏನ್ ಮಾಡ್ತಾರ ಅಂತ ಹೇಳಿ ಹಿಂಗೆ ತಿನ್ನೋದಿಲ್ಲ, ಏನೂ ಇಲ್ಲ ಇದು ಅಂತ. ನೋಡ್ರಿ ತೋರ್ಸ್ರಿ, ಅದ್ರ ಸೌಂಡ್ ರೆಕಾರ್ಡ್ ಆಗ್ತದಲ್ಲ. ಸೊ ಇದು ಎಣ್ಣೆ ಒಳಗ ನೀರ್ ಅದ ಅಥವಾ ಬೇರೆ ಯಾವುದೇ ಒಂದು ಅಂಶ ಅದ ಅಂತಂದ್ರೆ ಸೌಂಡ್ ಬರ್ತದೆ. ಒಂದು ಕಾಂಪೋನೆಂಟ್ ಅದ ಅಂದ್ರೆ ಸೌಂಡ್ ಬರಂಗಿಲ್ಲ. ಎಣ್ಣೆ ಅಷ್ಟೇ 100% ಪ್ಯೂರ್ ಎಣ್ಣೆ ಅದ ಅಂದ್ರೆ ಸೌಂಡ್ ಬರಂಗಿಲ್ಲ. ಅದ್ರೊಳಗೆ ಏನೇ ಇರಲಿ, ನೀರಿರಲಿ ಅಥವಾ ಬೇರೆ ಯಾವುದೇ ಕೆಮಿಕಲ್ ಇರಲಿ, ಅವಾಗ ಸೌಂಡ್ ಬರ್ತದೆ. ಸೊ ಇದು ಒಂದು ನೀವು ಅರ್ಥ ಮಾಡ್ಕೊಂಡ್ರೆ ಪ್ರತಿಯೊಂದ್ರದ್ದು ಪ್ಯೂರಿಟಿ ನೀವೇ ಚೆಕ್ ಮಾಡ್ಬೋದು ಮನ್ಯಾಗ. ಜೇನಿನಾಗ ಸಕ್ರೆ ನೀರು ಹಾಕ್ಯಾರ ಅಂತಂದ್ರೆ ನೀವು ಅದಕ್ಕೆ ಬಿಸಿ ಮಾಡ್ರಿ, ಹಿಂಗೆ ಸೌಂಡ್ ಮಾಡ್ಲತ್ತದ ಅಂದ್ರೆ ಮಿಕ್ಸ್ ಅದ ಅಂತಂದ್ರೆ. ತುಪ್ಪ ಹಿಂಗೆ ಸೌಂಡ್ ಮಾಡತ್ತದ ಅಂತಂದ್ರೆ ಮಿಕ್ಸ್ ಅದ ಅಂದಂಗೆ. ನಮ್ದು ಬೆಲ್ಲ ಹಿಂಗೆ ಸೌಂಡ್ ಮಾಡತ್ತದ ಅಂದ್ರೆ ಮಿಕ್ಸ್ ಅದ ಅಂತಂದ್ರೆ. ನಮ್ದು ಗಾಣದ ಎಣ್ಣೆಗಳು ಹಿಂಗೆ ಸೌಂಡ್ ಮಾಡತ್ತವ ಅಂತಂದ್ರೆ ಆ್ಯಕ್ಚುಲಿ ನೀವು ಮಾಡ್ಬೇಕಾದ್ರೆ ಹಿಂಗೆ ಸೌಂಡ್ ಮಾಡಬಾರ್ದು ಸರ್. ಅಂದ್ರೆ ಈಗ ನೀರ್ ಮಿಕ್ಸ್ ಇದ್ದಾಗ ಈ ಸೌಂಡ್ ಬರ್ತದೆ ಅಂದ್ರೆ ಈಗ ಅಕಸ್ಮಾತ್ ಈಗ ನೀರಿರ್ಲಿ ಅಥವಾ ಬೇರೆ ನೋಡ್ರಿ, ನೀರಿದ್ದರಂತೂ ಗ್ಯಾರಂಟಿ ಬಂದೇ ಬರ್ತವ ಆಯ್ತಾ. ಬೇರೆ ಯಾವ್ದಾದ್ರು ಐಟಮ್ನು ಹಾಕ್ಯಾರ ಅಂತಿಕೋರಿ. ಸೊ 2 ಬೇರೆ ಬೇರೆ ಪ್ರಕೃತಿದ ಅದು. ಈಗ ಅದ್ರೊಳಗೆ ಈ ಎಣ್ಣೆ ಉದಾಹರಣೆಗೆ ಇದ್ರೊಳಗ ಕೊಬ್ಬರಿ ಎಣ್ಣೆ ಹಾಕ್ಯಾರ ಅಂತಿಕೋರಿ, ಕೊಬ್ಬರಿ ಎಣ್ಣೆ ಕಮ್ಮಿ ರೇಟಿಗೆ ಸಿಗ್ತದೆ, ಇದ್ರೊಳಗೆ ಮಿಕ್ಸ್ ಮಾಡ್ಯಾರ ಅಂತಿಕೋರಿ. ಈಗ ಔಡಲ್ದು ಬೇರೆ ಪ್ರಕೃತಿ ಆಯ್ತು, ಕೊಬ್ಬರಿದು ಬೇರೆ ಪ್ರಕೃತಿ ಆಯ್ತು, ಅವು ಮಿಕ್ಸ್ ಆಗಂಗಿಲ್ಲ ಇವತ್ತಿಗೂ.
ನಮ್ಮ ಕಣ್ಣಿಗೆ ಗೊತ್ತಾಗಂಗಿಲ್ಲ ಅದು ಅದ್ರ ಮಿಕ್ಸ್ ಆಗಂಗಿಲ್ಲ. ಸೊ ಬಿಸಿ ಮಾಡಿದಾಗ ಏನಾಗ್ತದ, ಕೊಬ್ಬರಿ ಎಣ್ಣೆ ಜಲ್ದಿ ಹೀಟ್ ಆಗ್ತದೆ, ಔಡಲ ಎಣ್ಣೆ ಸ್ಲೋಲಿ ಹೀಟ್ ಆಗ್ತದೆ. ಅವು ಇದು ಒಂದು ತಣ್ಣಗದ, ಒಂದು ಬಿಸಿ ಅದ. ಸೊ ಬಿಸಿ ಆಗಿದ ಮ್ಯಾಲ ಬರ್ತಾ ಹೋಗ್ತದಲ್ಲ, ಆ ಬರ್ಬೇಕಾದ್ರೆ ಈ ಸೌಂಡ್ ಬರ್ತಾವ. ಅದು ಮ್ಯಾಲ ಬರ್ಬೇಕಾದ್ರೆ ಎಲ್ಲ ಫೈಟ್ ಮಾಡಿ ಬರ್ಬೇಕಾಗ್ತದ, ಟಿಕ್ 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 ಆಯ್ತಾ. ಬಟ್ ಈಗ ಕೆಲವೊಂದು ಅಂದ್ರೆ ಈಗ ಯಾವುದೋ ಒಂದು ಎಣ್ಣೆ ಒಳಗ ಪೆಟ್ರೋಲಿಯಂ ಮಿನರಲ್ ಆಯಿಲ್ ಏನ್ ಮಿಕ್ಸ್ ಮಾಡ್ತಾರ, ಅವಾಗ ಈ ತರದ ಸೌಂಡ್ ಏನ್ ಬರಂಗಿಲ್ಲ ಅನ್ಸುತ್ತೆ. ಎಲ್ಲ ಸ್ವಲ್ಪ ಟೆಸ್ಟಿಂಗ್ನು ದೊಡ್ಡ ದೊಡ್ಡ ಕಂಪನಿಯವರು, ರಿಫೈನರಿ ಅವ್ರು ಏನ್ ಮಾಡ್ತಾರ್ರಿ, ಬೇಸಿಕ್ ಟೆಸ್ಟ್ಗಳು ಮಾಡಿದ್ರು ಗೊತ್ತಾಗಬಾರ್ದು ಜನರಿಗೆ ಅಂತ ಹೇಳಿ ಬೈಪಾಸ್ ಮಾಡೋ ಸಲುವಾಗಿ. ಅಲ್ಲಂತೂ ನೀವು ಟೆಸ್ಟ್ ಮಾಡೋದೇ ಬೇಕಾಗಿಲ್ಲ. ಈಗ ರಿಫೈನ್ಡ್ ಎಣ್ಣೆ ನೋಡಿದ್ರೆ ಗೊತ್ತಾಗ್ಲತ್ತಲ್ಲ, ಬಣ್ಣನೇ ಇಲ್ಲ ಅದಕ್ಕೆ, ಮತ್ತೇನು ಟೆಸ್ಟ್ ಮಾಡಿ. ರಿಫೈನ್ಡ್ ಎಣ್ಣೆ ನೀವು ನೋಡ್ರಿ, ಅದು ಕೊಬ್ಬರಿ ಎಣ್ಣೆ ಇದ್ದಂಗೆ ಇರ್ತವ, ಮ್ಯಾಲ ಕುಸುಬೆ ಎಣ್ಣೆ ಅಂತ ಬರ್ದಿರ್ತಾರ ಅವರು. ಬಣ್ಣನೇ ಇಲ್ಲ ಅದಕ್ಕೆ. ಎರಡನೇದು ವಾಸನೆನೇ ಇಲ್ಲ ಅದಕ್ಕೆ, ಕುಸುಬಿದ ವಾಸನೆ ಇಲ್ಲ, ಶೇಂಗಾದ ವಾಸನೆ ಇಲ್ಲ, ಸೂರ್ಯಫುಲ್ ವಾಸನೆ ಇಲ್ಲ. ಮೂರನೇ ಟೇಸ್ಟ್ ನೋಡ್ರಿ. ಸೊ ನೀವು ನಿಜವಾಗ್ಲೂ ಈ ಒರಿಜಿನಲ್ ಬೆಲ್ಲ ಇರ್ತವೆ ನೋಡ್ರಿ, ನೀವು ಟೇಸ್ಟ್ ನೋಡಿದ್ರೆ ಗೊತ್ತಾಗ್ಬಿಡ್ತದೆ ಅದು, ಆಯ್ತಾ, ಒರಿಜಿನಲ್ ಅದ ಅಂತ ಫೀಲ್ ಆಗ್ತದೆ. ಯಾಕಂದ್ರೆ ಒಂದೇ ಪದಾರ್ಥ ಇರ್ತದ್ರ, ಬೇರೆ ಪದಾರ್ಥ ಮಿಕ್ಸ್ ಮಾಡೋಣ, ಅದು ಎರಡು ಟೇಸ್ಟ್ ಅದಾವ ಅಂತ ಫೀಲ್ ಆಗ್ತದೆ, ಆಯ್ತಾ. ಅಲ್ಲ ಅದೇನ್ ಟೇಸ್ಟ್ ಫೀಲ್ ಆಗ್ಬೇಕಲ್ಲ, ಆ ಸೆನ್ಸಿಟಿವಿಟಿನೇ ಅದು ನಿಧಾನಕ್ಕೆ ಡೆವಲಪ್ ಆಗ್ತದೆ, ದಿನ ಮಾಡ್ರಿ ಸ್ವಲ್ಪ ಬರ್ತದ. ಈಗ ಅದು ಎಲ್ಲಿಗೆ ಹೋಗ್ಬಿಟ್ಟದಂದ್ರೆ, ನಾವು ಕಂಪನಿಯವ್ರಿಗೆ ಹ್ಯಾಂಡ್ ಓವರ್ ಮಾಡಿಬಿಟ್ಟಿದ್ದೇವೆ ಅದನ್ನ. ನೀ ಅದ್ರ ಮೇಲೆ ಒಂದು ಕುಸುಬಿ ಅಂತ ಹೇಳಿ ಬರ್ದು ಫೋಟೋ ಹಾಕಿ ಕೊಟ್ಟಿ ಅಂದ್ರೆ ಸಾಕು, ಆಯ್ತಾ, ನಿನಗೆ ನಂಬ್ತೀವಿ ನಾವು ಅಂತ ಹೇಳಿ. ನೀ ಇಷ್ಟು ಚಲೋ ಹೇಳತ್ತಿ, ಚಲೋ ಕಲರ್ಫುಲ್ ಪ್ರಿಂಟ್ ಹಾಕಿ ಒಂದು ಪ್ರಯೋಗ ಮಾಡ್ರಿ. ನಿಮ್ಮಲ್ಲಿ ಏನು ಸ್ವಾಭಿಮಾನ ಕೇಂದ್ರದ ಎಣ್ಣೆ ಮಾರ್ತಿರಲ್ಲ, ಕೆಲವೊಂದಿಷ್ಟು ಲೇಬಲ್ ಹಚ್ಚಿ ಮಾರ್ರಿ, ಕೆಲವೊಂದು ಲೇಬಲ್ ಹಚ್ಚಲಾರ್ದೆ ಮಾಡ್ರಿ. ಡಿಸೈನರ್ ಸ್ಟಿಕ್ಕರ್ ಬರ್ತದಲ್ಲ ಲೇಬಲ್, ಆ ಲೇಬಲ್ ಹಚ್ಚಿದ್ದು ಪಟ್ಟ ಖಾಲಿ ಆಗ್ತಾವ ನೋಡ್ರಿ. ಮತ್ತು ವಾಟರ್ ಬಾಟಲ್ ತೊಗೊಳ್ತಿರಲ್ಲ ನೀರಿಂದು, ಅದ್ರ ಲೇಬಲ್ ತೆಗೆದ್ರೆ ಭಾರಿ ತ್ರಾಸ ಆಗ್ತದೆ, ನೀರು ಕುಡ್ಲಿಕ್ಕೆ ಆಗಂಗಿಲ್ಲ. ನೀವೇ ತಗೊಂಡು ನೀವೇ ಲೇಬಲ್ ತೆಗೀರಿ, ಆಮೇಲೆ ನೀರು ಕುಡ್ಲಿಕ್ಕೆ ತ್ರಾಸ ಆಗ್ತದೆ ನಿಮ್ಗೆ, ಆಯ್ತಾ. ಅದನ್ನ ತೆಗೆದು ಒಂದು ಜಗ್ನಾಗ ಹಾಕಿಟ್ರೆ ಕುಡಿಲಕ್ಕೆ ತ್ರಾಸ ಆಗ್ತದೆ. ಸೊ ಅಂದ್ರೆ ಅರ್ಥ ಏನು, ಜನರಿಗೆ ಏನು ಟ್ರೈನಿಂಗ್ ಆಯ್ತು, ಹಿಂಗಿದ್ದಿದ್ದೆ ಕ್ಲೀನ್ ಅದ, ಸ್ವಚ್ಛ ಅದ, ಶುದ್ಧ ಅದ, ಹೆಲ್ದಿ ಅದ, ಅವು ಏನು ಅಡ್ವರ್ಟೈಸಾಗಿ ತೋರಿಸ್ದಿರಲ್ಲ ಅದೆಲ್ಲ ತಲೆ ಕೂತ್ಬಿಡ್ತು. ಹಾರ್ಟಿಗಿದೆ ಒಳ್ಳೇದು. ಹಾ ತೆಗೀರಿ ನೋಡ್ರಪ್ಪ, ಸೌಂಡ್ ಫುಲ್ ನಿಂತತ್ ನೋಡ್ರಿ. ಈಗ ಸುನಾಮಿ, ಭೂಕಂಪ, ವೋಲ್ಕೆನೋ ಬರೋ ಟೈಮ್ ಈಗ. ಪ್ರಕೃತಿದಾಗ ಮಳೆ ಬರೋದಕ್ಕಿಂತ ಮೊದಲು ನಿಶ್ಶಬ್ದ ಆಗ್ತವ. ಹುಣ್ಣಿಮೆ ಅಮಾವಾಸ್ಯೆಗೆ ನೋಡ್ರಿ, ಎಕ್ದಮ್ ರಾತ್ರಿ ಭಾರಿ ಕ್ವೈಟ್, ಅನಿಮಲ್ಸ್ಗಳು ಕ್ವೈಟ್ ಇರ್ತಾವ, ಸ್ವಲ್ಪ ಇದು ಇರ್ತಾವ, ಬಟ್ ಪ್ರಕೃತಿ ಸೌಂಡ್